ಬೆಳಗಾವಿ ನೇಕಾರರಿಗೂ ತಟ್ಟಿದ ಇರಾನ್ ಅಮೆರಿಕದ ಯುದ್ಧದ ಬೆಸೆ. ಕಚ್ಚಾ ವಸ್ತುವಿನ ಬೆಲೆಯಲ್ಲಿ ಭಾರಿ ಏರಿಕೆ ಹಿನ್ನೆಲೆಯಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ. ಮೆಟಾಲಿಕ್ ಫಿಲ್ಮ್, ಪಾಲಿಸ್ಟರ್ ಫಿಲ್ಮ್ ದರದಲ್ಲಿ ನಿರಂತರವಾಗಿ ಏರಿಕೆ ಕಂಡು ಬರ್ತಾ ಇದೆ. ಈ ಪೆಟ್ರೋಲಿಯಂ ಉಪ ಉತ್ಪನ್ನವಾಗಿರುವಂತಹ ಮೆಕ್ಯಾನಿಕ್ ಫಿಲ್ಮ್ ವಿದೇಶದಿಂದ ಸೂರತ್ಗೆ ಆಮದಾಗುತ್ತೆ. ಇದು ಆಮೇಲೆ ಇಡೀ ದೇಶಕ್ಕೆ ಸರಬರಾಜು ಆಗುತ್ತೆ. 230 ರೂಪಾಯಿ ಇದ್ದಂಥ ಪ್ರತಿ ಕೆಜಿ ಮೆಕ್ಯಾನಿಕಲ್ ಫಿಲ್ಮ್ ಯುದ್ಧ ಆರಂಭದ ಬಳಿಕ 295 ರೂಪಾಯಿಗೆ ಏರಿಕೆ ಆಗಿತ್ತು. ಈ ಪಾಲಿಸ್ಟರ್ ಫಿಲ್ಮ್ ದರವು ಕೂಡ 30 ರೂಪಾಯಿ ಏರಿಕೆ ಆಗಿದೆ. ಈಗ ಪ್ರತಿ ಸೀರೆ ತಯಾರಿಕೆಯಲ್ಲಿ 100 ರಿಂದ 200 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನೋಡಿ, ಈ ಕಚ್ಚಾ ವಸ್ತುಗಳು ಕೂಡ ಅಲ್ಲಿಂದನೇ ಆಗಮಿಸುವಂತ ಹಿನ್ನೆಲೆಯಲ್ಲಿ ಈಗ ತೀವ್ರ ರೀತಿಯಾದಂಥ ಸಮಸ್ಯೆಗೆ ಎದುರಾಗ್ತಾ ಇರೋದು. ಸೀರೆ ತಯಾರಿಕೆಯಲ್ಲಿ 100 ರಿಂದ 200 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಫೈನ್, ಅದು ಇನ್ ಟೈಮಿಗೆ ಸಿಗ್ತಾ ಇದೆಯಾ ಅದು ಕೂಡ ಪ್ರಶ್ನೆ ಅಲ್ವಾ? ಕಷ್ಟ ಆಗ್ತಾ ಇದೆ. ಬೆಳಗಾವಿಯ ನೇಕಾರರಿಗೂ ಕೂಡ ಯುದ್ಧದ ಬಿಸಿ ಇದರಿಂದ ತಟ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರೋದು. ಕಚ್ಚಾ ವಸ್ತುವಿನ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಥರದೊಂದು ಸಮಸ್ಯೆಯನ್ನ ಎದುರಿಸಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅಲ್ಲಿರೋರನ್ನ ಮಾತಾಡಿಸಿದ್ದಾರೆ. ಹೆಂಗ್ ಸಮಸ್ಯೆ ಆಗ್ತಿದೆ, ಏನೇನಾಗ್ತಾ ಇದೆ ಕೇಳೋಣ ಬನ್ನಿ. ಇಸ್ರೇಲ್ ಯುದ್ಧದ ಎಫೆಕ್ಟ್ ಏನಿದೆ ಕುಂದಾನಗರಿ ಬೆಳಗಾವಿಯಲ್ಲಿರ್ತಕ್ಕಂಥ ನೇಕಾರರು ಕಟ್ಟಿದೆ ಹೇಳ್ಬೋದು. ನಾವೀಗ ಬೆಳಗಾವಿಯ ದಕ್ಷಿಣ ಮತಕ್ಷೇತ್ರದಲ್ಲಿರ್ತಕ್ಕಂಥ ನೇಕಾರರ ಒಂದು ಮನೆಯಲ್ಲಿದ್ದೇವೆ. ನಾವು ತೋರಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈ ಒಂದು ನೇಕಾರರು ವಿದ್ಯುತ್ ಮಗ್ಗದಲ್ಲಿ ಒಂದು ನೇಕಾರಿಕೆಯನ್ನು ಮಾಡ್ತಾರೆ. ಆದರೆ ಈ ಒಂದು ಏನು ಮಧ್ಯ ಪ್ರಾಂತ್ಯದಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಎಫೆಕ್ಟ್ ಏನಿದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ 12,000ಕ್ಕಿಂತ ಅಧಿಕ ಏನು ವಿದ್ಯುತ್ ಮಗ್ಗವನ್ನು ಹೊಂದಿದಂಥ ನೇಕಾರರು ಏನು ಅನುಭವಿಸ್ತಾ ಇರೋದು ಎಫೆಕ್ಟು. ಹಾಗಾಗಿ ಏನು ಸಮಸ್ಯೆ ಆಗ್ತದೆ ಅನ್ನೋದನ್ನು ಸ್ವತಃ ಇಲ್ಲಿ ಇರ್ತಕ್ಕಂಥ ನೇಕಾರನ ಮಾತಾಡ್ಸೋಣ. ಸರ್, ಯುದ್ಧದಿಂದ ಏನು ಎಫೆಕ್ಟ್ ಆಗಿದೆ ನಿಮಗೆ? ಯುದ್ಧದಿಂದ ಎಲ್ಲ ಕಚ್ಚಾ ತೈಲ ಬೆಲೆ ಹೆಚ್ಚಾಗೋದ್ರಿಂದ ರೀ ನಮ್ಮಲ್ಲಿ ಪಾಲಿಸ್ಟರ್ ಆಗಲಿ ಈ ನಮ್ಮ ಕೆಲಸಕ್ಕೆ ಏನೇನು ಬೇಕಾಗಿ ಕಚ್ಚಾ ಮಟ್ರಿಯಲ್ಲ ಎಲ್ಲ ತುಟ್ಟಾಗೈತೆ ರೀ. ತುಟ್ಟಾಕೇಶೆ ಮುಂದಿಲ್ಲೇ ನಮಗೆ ಸೀರೆಗೆ ಅಷ್ಟೊಂದು ಧಾರಣೆ ಇಲ್ಲ. ಹಿಂಗಾಕೇಶೆ ಭಾಳ ನಾವು ಸಂಕಷ್ಟನಾಗ ಅದೇವು ರೀ. ಎಷ್ಟು ತುಟ್ಟಾಗೈತೆ ರೀ? ಕಮ್ಮಿ ಒಂದು ಸೀರೆಯಿಂದ 40 ರಿಂದ 50 ರೂಪಾಯಿ ಈಗಾಗಲೇ ನಮಗೆ ತುಟ್ಟಿ ಬೀಳಾದೈತೆ ರೀ. 40-50 ರೂಪಾಯಿ ಅಂದರೆ ಪ್ರಮುಖವಾಗಿ ಯುದ್ಧದಿಂದ ಏನಾದ್ರು ಎಫೆಕ್ಟ್ ಆಗೈತೆ ರೀ? ಯುದ್ಧ ಏನಾಗೈತೆ ರೀ, ನಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲ ಇದು, ಪಾಲಿಸ್ಟರ್ ಇರ್ಬೋದು, ಜರಿ ಇರ್ಬೋದು. ಮತ್ತು ಸೀರೆ ತಯಾರು ಮಾಡಬೇಕಾದ್ರೆ ಪ್ರಮುಖ ವಸ್ತು ಕಚ್ಚಾ ವಸ್ತು ಇದು ಬೇಕಾಗ್ತದೆ. ಇದೇನದ ರೀ, 1 ಕಿಲೋಕ್ಕೆ 20 ರಿಂದ 30 ರೂಪಾಯಿ 40 ರೂಪಾಯಿ ಹೆಚ್ಚಾಗಿದ್ದದ. ಜರಿ ರೇಟ್ 50 ರೂಪಾಯಿ ಹೆಚ್ಚಾಗಿದ್ದದ. ಇದರಿಂದ ಏನಾಗ್ತದೆ ರೀ, ಸೀರೆ ಕಾಸ್ಟಿಂಗ್ ಬೆಲೆ ತಯಾರು ಮಾಡುವ ಉತ್ಪಾದನೆ ಬೆಲೆ ಹೆಚ್ಚಾಗ್ತದೆ. ಆಮೇಲೆ ಮಾರುಕಟ್ಟೆಯಲ್ಲಿ ಸೀರೆ ರೇಟ್ ಅಷ್ಟದ, ಅದು ಜಾಸ್ತಿ ಆಗಿಲ್ಲ. ಮತ್ತು ಇನ್ನೊಂದು ನಮಗೆ ದೊಡ್ಡ ಹೊರತು ಏನಂದ್ರೆ ರೀ, ನಾವೇ ಬೆಳಗಾವಿಗೆ ಸೀರೆ ಮಾಡ್ತೀವಲ್ಲ, ಒಂದು ವಿಶಿಷ್ಟವಾದಂಥ ಸೀರೆ ಉತ್ಪಾದನೆ ನಾವು ಮಾಡ್ತಾಯಿದ್ದೀವಿ. ಇವತ್ತು ಏನಾಗಿದೆ ಅಂದ್ರೆ ರೀ, ಸುರತ್ದಲ್ಲಿ ನಾವೇನು ಮಾಡ್ತಕ್ಕಂಥ ಸೀರೆಗಳನ್ನು ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಯ್ತು ರೀ, ಕಚ್ಚಾ ಮಾಲೆಲ್ಲ ಸಿಗ್ತೈತೆ ಅವರಿಗೆ, ಆಮೇಲೆ ವಿದ್ಯುತ್ ಸಿಗ್ತದೆ, ಆಮೇಲೆ ಸಬ್ಸಿಡಿ ಸಿಗ್ತದೆ. ಹಿಂಗಾಗಿ ಸುರತ್ ಮಾರ್ಕೆಟ್ನಿಂದ ನಮಗೆ ದೊಡ್ಡ ಹೊಡೆತ ಬಿದ್ದಿದ್ದದ. ಆಮೇಲೆ ಈಗ ಮತ್ತು ಸೀರೆ ಯಾರೂ ಕೊಂಡ್ಕೊಳ್ಳೋದು ಯಾರೂ ಇಲ್ಲ. ಮತ್ತು ಉತ್ಪಾದನೆ ನಮ್ಮದು ಈಗ ಕುಂಠಿತ ಆಗ್ತದೆ. ಯಾಕಂದ್ರೆ ನೇಕಾರಿಗೆ ಪಗಾರ ಕೊಡಬೇಕು, ಆಮೇಲೆ ಕಚ್ಚಾ ಮಾಲ್ ಹೆಚ್ಚಾಗಿದ್ದರಿಂದ ನಮ್ಮ ದೊಡ್ಡ ಹೊಡೆತ ಬಿದ್ದಿದೆ ನೇಕಾರಿಗೆಲ್ಲ. ಸರ್, ಈಗ ಪ್ರಮುಖವಾಗಿ ದಿವಸಕ್ಕೆ ಎಷ್ಟು ಸೀರೆ ಇದು ಮಾಡ್ತೀರಿ? ಕಮ್ಮಿ ಒಂದು 2 ಸೀರೆ ಅಕ್ಕವ್ರು ಒಟ್ಟು ಭಾಳ ತ್ರಾಸ ಆಗ್ತಿದ್ರಿ. ನಿಂದಿರ್ಬೇಕು ಆಕೈತಿ. ನಿಂತು ನೇಯ್ದ್ರು ಅಕ್ಕವ್ರು. ಅಂದರೆ ಈಗ ಒಂದು ತಿಂಗಳಿಗೆ ಎಷ್ಟು ನೇಯ್ತಾರೆ ಸೀರೆ? ತಿಂಗಳಿಗೆ ಅಂದ್ರೆ ವಾರ ಅಂದ್ರೆ ಒಂದು 10 ಸೀರೆ 12 ಸೀರೆ ಅಕ್ಕವ್ರು. ಇದು ಏನಂದರೆ ಯುದ್ಧದ ಎಫೆಕ್ಟ್ ಏನಿದೆ, ಯುದ್ಧದ ಎಫೆಕ್ಟ್ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಒಂದು 20,000ಕ್ಕಿಂತ ಅಧಿಕ ನೇಕಾರ ಇದ್ದಾರೆ. ಅದರಲ್ಲಿ ಕೂಡ ಒಂದು 12,000 ಜನ ನೇಕಾರ ಏನಿದ್ದಾರೆ ವಿದ್ಯುತ್ ಮಗ್ಗದ ಮೂಲಕ ಸೀರೆಗಳನ್ನು ನೇಯ್ತಾರೆ. ಈ ರೀತಿ ಸೀರೆಗಳನ್ನು ನೇಯುವಂಥ ನೇಕಾರರ ಈ ಬೇಕಾದಂಥ ಕಚ್ಚಾ ಮಾಲ್ಗಳೇನಿದ್ದಾವೆ, ಆ ಕಚ್ಚಾ ಮಾಲ್ಗಳೇನಿದಾವೆ ಮಾಲ್ಗಳಿಗೆ ಈಗ ಅದರ ಒಂದು ದರ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕ್ರೂಡ್ ಆಯಿಲ್ ಏನು ದರ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಟ್ರಾನ್ಸ್ಪೋರ್ಟ್ ವೆಚ್ಚ ಹೆಚ್ಚಾಗಿರ್ತಕ್ಕಂಥ ಕಾರಣಕ್ಕಾಗಿ ಅದರ ಒಂದು ಎಫೆಕ್ಟ್ ಈಗ ಕಂಡು ಬರ್ತಾ ಇದೆ. ಹಾಗಾಗಿ ಏನಂದರೆ ಏನು ಯುದ್ಧದ ಎಫೆಕ್ಟ್ ಈಗ ಬೆಳಗಾವಿಯ ನಗರದಲ್ಲಿರ್ತಕ್ಕಂಥ ಏನು ನೇಕಾರರು ಕೂಡ ಒಂದು ಬಿಸಿ ತಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ದೇವಿ ಜೊತೆ ಶ್ರೀಧರ್ ಕೊಟ್ಟ, TV5 ಬೆಳಗಾವಿ.